ಅಧಿಕಾರಿಗಳಾಗೋದೇ ಕಷ್ಟ, ಅಂಥದ್ರಲ್ಲಿ ದಕ್ಷ ಅಧಿಕಾರಿಗಳಾಗೋದು ಇನ್ನೂ ಕಷ್ಟ. ಕಾನೂನು ಸುವ್ಯವಸ್ಥೆಯನ್ನು ಕಣ್ಣಂಚಿನಲ್ಲಿ ಕಾಪಾಡ್ತಾ ಬರ್ತಾ ಇರುವಂತಹ ದಕ್ಷ ಅಧಿಕಾರಿಗಳನ್ನು ಗೌರವಿಸುವಂತಹ ಪ್ರಶಸ್ತಿಯೇ ದಕ್ಷ ಸೇವಾ ರತ್ನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಕ್ಷ ಸೇವಾ ರತ್ನ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ಶ್ರೀ ಧರ್ಮೇಂದ್ರ ಇವರು. ತುಂಬ ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನಿರಂತರವಾಗಿ ತಮ್ಮ ಸೇವೆಯಲ್ಲಿ ದಕ್ಷತೆಯನ್ನು ತೋರಿಸುವುದರ ಮೂಲಕ, ನಿಷ್ಠೆಯ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ ದಕ್ಷ ಅಧಿಕಾರಿಗೆ HN ಧರ್ಮೇಂದ್ರ ಅವರನ್ನ ಇದೀಗ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆ ದಕ್ಷ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ಗೌರವಿಸಲಾಗ್ತಾ ಇದೆ. ದಕ್ಷ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಶ್ರೀ HN ಧರ್ಮೇಂದ್ರ ಅವರು. ಇದೀಗ ಧರ್ಮೇಂದ್ರ ಸರ್, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ. ದಯವಿಟ್ಟು ದಕ್ಷ ಸೇವಾ ಅಧಿಕಾರಿಯಾಗಿ ನಿಮ್ಮ ಇಷ್ಟು ವರ್ಷಗಳ ಪೊಲೀಸ್ ಇಲಾಖೆಯಲ್ಲಿನ ಸೇವೆಗೆ ಕರ್ನಾಟಕ ನ್ಯೂಸ್ ಬೀಟ್ ಒಂದು ದಕ್ಷ ಸೇವಾ ರತ್ನ ಪ್ರಶಸ್ತಿಯೊಂದಿಗೆ ಗೌರವಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನಿಮ್ಮ ಮಾತು ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. 13ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದ ಆಹ್ವಾನಿತ ಎಲ್ಲ ಗಣ್ಯರೇ ಹಾಗೂ ನನ್ನ ಸ್ನೇಹಿತರೆ, ಆ ದಿನ ನಾಗರಾಜ್ ಅರೇವಳ್ಳಿಯವರು ನನಗೆ ಫೋನ್ ಮಾಡಿ ಆಫೀಸಿಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸರ್ ಬನ್ನಿ ಅಂತ ಹೇಳಿದೆ. ಸೊ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು, ಸರ್ ಕಾರ್ಯಕ್ರಮ ಇದೆ ತಾವು ಬರಬೇಕು ಅಂತ ಹೇಳಿದ್ರು. ಎಸ್ ಸರ್ ಬರ್ತೀನಿ ಅಂದೆ. ಆಮೇಲೆ ಅವರು ಮತ್ತೆ ಒಂದು ಸರಿ ಕಾರ್ಡ್ ಓದಿ ಸರ್ ಅಂದರು. ಓದಿದೆ, ನನಗೇನು ಅರ್ಥ ಆಗಲಿಲ್ಲ. ಆಮೇಲೆ ಅನ್ನಿಸ್ತು ನನಗೆ ಸನ್ಮಾನಕ್ಕೆ ಕರಿತಿದ್ದಾರೆ ಅಂತ. ಆಗ ನಾನು ಕಲಿತ ಎಲ್ಲ ವಿದ್ಯೆಗಳನ್ನು ನಾಗರಾಜ್ ಹತ್ರ ಪ್ರಯೋಗ ಮಾಡಿದೆ. ಇನ್ನೂ ಒಂದು 10-15 ಹೆಸರುಗಳನ್ನ ಕೊಟ್ಟೆ. ಸರ್ ನನಗೆ ಬೇಡ, ತುಂಬ ಒಳ್ಳೊಳ್ಳೆ ಜನ ಅಧಿಕಾರಿಗಳಿದ್ದಾರೆ, ಅವರನ್ನು ಕರೆಸಿ ಸನ್ಮಾನ ಮಾಡಿ ಅಂತ. ಏಕೆ ಅಂದರೆ ನಾನು ವೇದಿಕೆ ಮೇಲೆ ಬಂದಿರೋದು ಭಾಳ ಅಪರೂಪ. ಮತ್ತು ನಮ್ಮ ಕೆಲಸ ಹೇಗೆ ಅಂದರೆ ನಾವು ಮರೆಯಲ್ಲಿ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಇಂಥ ವೇದಿಕೆಯಲ್ಲಿ ಮಲ್ಲಿ ಬಂದರೆ ನಮಗೆ ಅದಕ್ಕೂ ಅಷ್ಟು ಶೋಭೆ ಅನಿಸಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಬಟ್ ಆದರೆ ಈ ದಿನ ಅನ್ನಿಸ್ತಿದೆ, ಒಳ್ಳೆಯ ಹಿರಿಯರ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಒಂದು ದಕ್ಷ ಪೊಲೀಸ್ ಅಧಿಕಾರಿ ಗೌರವವನ್ನು ಸ್ವೀಕರಿಸಿದ್ದು ನಿಜವಾಗ್ಲೂ ನನಗೆ ಖುಷಿಯಾಯಿತು. ಅದರ ಜೊತೆಗೆ ನನ್ನ 32 ವರ್ಷ ಸೇವೆಯಲ್ಲಿ ನಾನು 4-5 ಗಂಟೆ ಒಂದು ಕಾರ್ಯಕ್ರಮದಲ್ಲಿ ಕೂತು ಕಾರ್ಯಕ್ರಮ ನೋಡಿರೋದೇ ಇಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ, ಅದೇ ಪಿಕ್ಚರಿಗೆ ಸಹಜವಾಗಿ ಒಂದೊಂದು ಸರಿ ನಾನು ನನ್ನ ಫ್ಯಾಮಿಲಿ ಜೊತೆ ಹೋದರೆ ಮಧ್ಯದಲ್ಲೇ ಎದ್ದು ಬಂದುಬಿಡ್ತಿದ್ದೆ. ಆಮೇಲೆ ಅವ್ರಿಗೆ ಹೇಳ್ತಿದ್ದೆ, ನೀವು ಬಂದುಬಿಡಿ ನಿಧಾನಕ್ಕೆ ಅಂತ. ಹಾಗಾಗಿ ಈ ದಿನ ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ, ತುಂಬ ಮನರಂಜನೆವಾಗಿತ್ತು. ತುಂಬ ಹಿರಿಯರು ಇಲ್ಲಿ ಬಂದಿದ್ದರು. ಅವರ ಹಿತ ನುಡಿ ಅವರ ಒಂದು ಮಾರ್ಗದರ್ಶನ ನನ್ನ ಮುಂದಿನ ಸರ್ವೀಸಲ್ಲಿ ನಾನು ಅಳವಡಿಸ್ಕೊತೀನಿ ಅಂತ ಹೇಳಿ ಈ ಅತ್ಯುತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಾಗರಾಜರವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನೀವಿಷ್ಟು ಪ್ರಾಮಾಣಿಕತೆಯಿಂದ ಇರುವುದಕ್ಕಾಗಿಯೇ ದಕ್ಷ ಸೇವಾ ರತ್ನ ಪ್ರಶಸ್ತಿ ಸಿಗ್ತಾ ಇದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಶ್ರೀ ಧರ್ಮೇಂದ್ರ ಅವರಿಗೆ. ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.